ನನ್ನ ಹೆಸರು ಕೃಷ್ಣ ಭಟ್. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ವಾಸವಾಗಿರುವುದು. ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡಿ ನಿವೃತ್ತನಾಗಿದ್ದೇನೆ. ಪ್ರಸ್ತುತ ನನಗೆ ಸುಮಾರು 2021ರಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ನಾನು ವೈದ್ಯರಲ್ಲಿಗೆ ಅಲ್ಲಿ ಹೊಸಕೋಟೆಯಲ್ಲಿ ಹೋಗಿ ಟೆಸ್ಟ್ ಮಾಡಿಸಿದಾಗ ಅದು ಪಾರ್ಕಿನ್ಸನ್ ಸಮಸ್ಯೆ ಅಂತೇಳಿ ಕಂಡು ಬಂತು. ಆಮೇಲೆ ಸುಮಾರು 2 ವರ್ಷಗಳ ಕಾಲ ಬೆಂಗಳೂರಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೆ. ಆದರೆ ಅದು ಕಡಿಮೆ ಆಗಲಿಲ್ಲ. ಅದರ ಒಂದು ತೀವ್ರತೆ ಜಾಸ್ತಿ ಆಗ್ತಾ ಹೋಯಿತು. ನಡೆಯೋದಕ್ಕೆ ಕಷ್ಟ ಆಗ್ತಾ ಇತ್ತು, ಓದೋದಕ್ಕೆ ಕಷ್ಟ ಆಗ್ತಾ ಇತ್ತು, ಮಾತನಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಆದಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅವರ ಭೇಟಿಯಾಯಿತು. ಅವರು ಪುತ್ತೂರಿನಲ್ಲಿ ಡಾಕ್ಟರ್ ಪ್ರಶಾಂತ್ ಅವರ ಆಯುರ್ವೇದ ಸಂಸ್ಥೆ ಇದೆ, ಅಲ್ಲಿಗೆ ಹೋದರೆ ನಿಮ್ಮ ಈ ಒಂದು ಸಮಸ್ಯೆಗೆ, ಆರೋಗ್ಯ ಸಮಸ್ಯೆಗೆ ಪರಿಹಾರ ಸಿಗ್ಬೋದು, ತುಂಬ ಚೆನ್ನಾಗಿ ಅಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೆ ಅಂತೇಳಿ ಹೇಳಿದರು. ಅದರಂತೆ ಡಿಸೆಂಬರ್ 16ರಂದು ಇಲ್ಲಿ ಬಂದು ನಾವು ದಾಖಲಾಗಿದ್ದೆವು. ಈ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆಯಲು ಪ್ರಾರಂಭಿಸಿದೆವು. ಇಲ್ಲಿ ನಡೆದಂತಹ ಪಂಚಕರ್ಮ ಚಿಕಿತ್ಸೆ, ಏನು ಮಸಾಜ್ ಇರ್ಬೋದು ಅಥವಾ ಥೆರಪಿ ಅಥವಾ ಯೋಗ, ಇವನ್ನೆಲ್ಲ ನಾವು ಪ್ರತಿದಿನ ಮಾಡಿ ಅದರ ಒಂದು ಆ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನವನ್ನು ಪ್ರಾರಂಭಿಸಿದೆವು. ಕ್ರಮೇಣ ದಿನ ಹೋದಂತೆ ಕಾಯಿಲೆಯ ತೀವ್ರತೆ ಕಡಿಮೆ ಆಗ್ತಾ ಬಂತು. ಸುಮಾರು 20 ದಿವಸದಲ್ಲಿ ನನಗೆ ನಿಜ ಹೇಳಬೇಕು ಅಂತಂದರೆ ಸಂಪೂರ್ಣ ನಾನು ಮೊದಲಿನಂತೆ ಆಗಿ ನಾನು ಓಡಾಡ್ತಾ ಇದ್ದೆ, ನಡೆದಾಡ್ತಾ ಇದ್ದೆ. ಪ್ರತಿದಿನ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ, ಕೈ ನಡುಕಾಗಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ಒಟ್ಟಾರೆಯಾಗಿ ಸುಮಾರು ಒಂದು 80% ನನಗೆ ಕಡಿಮೆ ಆಗಿದೆ. ಈಗ ಉತ್ತಮವಾಗಿ ನಡೆಯೋದಾಗುತ್ತೆ, ಓದೋದಾಗುತ್ತೆ, ಮಾತನಾಡೋದಾಗುತ್ತೆ. ಎಲ್ಲ ರೀತಿಯಲ್ಲೂ ಆರೋಗ್ಯ ಸುಧಾರಣೆ ಆಗಿದೆ. ಇಲ್ಲಿಯ ಒಂದು ಸಿಬ್ಬಂದಿಗಳ ಒಂದು ಸೇವೆ ಹಾಗೂ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಈ ಆಯುರ್ವೇದ ಚಿಕಿತ್ಸೆ ನನಗೆ ತುಂಬ ಉತ್ತಮವಾಗಿ ಹಿಡಿಸಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ.